ಅವರಿಗೆ ಜನ್ಮದಿನದ ಶುಭಾಶಯಗಳು ತಿಳಿಸ್ತೇವೆ. ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ, ನಮ್ಮನ್ನ ಇದೇ ತರ ತಮ್ಮಂದಿರ ತರ ನೋಡ್ಕೊಡ್ಲಿ, ನಮ್ಮ ಮೇಲೆ ಹೆಚ್ಚು ಹೆಚ್ಚು ಪ್ರೀತಿ ಗಳಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಇಲ್ಲಿ ಬಂದಿರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲ ನನ್ನ ಪ್ರೀತಿ ವಿಶ್ವಾಸವನ್ನು ಹೇಗೆ ಹೇಳ್ಬೇಕಂದ್ರೆ ಗೊತ್ತಾಗಲ್ಲ, ಕಣ್ಣಲ್ಲಿ ನೀರು ಬರ್ತಾರೆ ಆ್ಯಕ್ಚುಲಿ ನನಗೆ. ನಾನು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಅಣ್ಣನಿಗೆ ಫಸ್ಟು ನಾನು ಐವರಣ್ಣನಿಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ನನ್ನ ಒಂದು ಹುಟ್ಟುಹಬ್ಬವನ್ನು ಈ ಥರ ಆಚರಿಸಿದ್ದಕ್ಕೆ, ಎಲ್ಲ ಬಂದು ನನಗೆ ವಿಶ್ ಮಾಡಿರೋದಕ್ಕೆ, ಅನುಪಮ ಆಗ್ಬೋದು, ಶಿಲ್ಪ ಆಗ್ಬೋದು, ನಿರ್ಮಲ ಆಗ್ಬೋದು, ವಾಣಿ, ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಪವನ್, ಎಲ್ಲರೂ ಪವನ್, ಶಿವಕುಮಾರ್, ಎಲ್ಲರ ಹೆಸರುಗಳೇ ಪಾಪ ನಿಮಗೆ ಆಡೋಕ್ಕೆ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಅಣ್ಣ ತಮ್ಮಂದಿರು ಅಂತ ಹೇಳ್ಬಿಟ್ಟೆ ನಾನು. ಹಾಗಾಗಿ ಶ್ರೀನಿವಾಸ್ ಅವರು ಕೋಲಾರಿಂದ ಬಂದಿದ್ದಾರೆ, ಅವರು ಇವರು ಆನೇಕಲ್ಲಿಂದ ಬಂದಿದ್ದಾರೆ ವಿಶ್ ಮಾಡೋದಕ್ಕೆ. ನಾಗರಾಜ ಸರ್ ಅವರು, ಅಥವಾ ಸರ್ ನಿಮಗೂ ಕೂಡ ನಿಮ್ಮ ಹೆಸರು ಗೊತ್ತಿಲ್ಲ, ಧನ್ಯವಾದಗಳು. ಎಲ್ಲ ಬಂದು ನನಗೆ ವಿಶ್ ಮಾಡಿ ನನಗೆ ಆಶೀರ್ವಾದ ಮಾಡಿದ್ದೀರಾ. ಈ ಒಂದು ಕಾರ್ಯಕ್ರಮಗಳು ನಾನು ಒಂದು ವರ್ಷದಿಂದ ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ. ಅದು ಎಲ್ರಿಗೂ ಗೊತ್ತಿದೆ ನನಗೆ, ನನ್ನ ಪ್ರಾಬ್ಲಮ್ಸ್ ಏನಿತ್ತು ಅಂತೇಳಿ. ಮುಂದೆ ದೇವರು ನನಗೆ ಶಕ್ತಿ ಕೊಟ್ಟರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾನು ಕಾರ್ಯಕ್ರಮ ಮಾಡ್ತೀನಿ. ನನಗೆ ಸ್ವಲ್ಪ ಶಕ್ತಿ ಬೇಕು ಅಷ್ಟೇ, ಇನ್ನೇನಿಲ್ಲ. ಶಕ್ತಿ ಸ್ವಲ್ಪ ನನಗೆ ಕಡಿಮೆ ಆಗಿರೋದ್ರಿಂದ ನಾನು ಸ್ವಲ್ಪ ಮಾಡ್ತಿಲ್ಲ. ಹಾಗಾಗಿ ನೀವೆಲ್ಲರೂ ನಾನು ಸಾಥ್ ಕೊಡ್ತೀನಿ ಅಂದರೆ ನಾನು ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತೀನಿ. ಖಂಡಿತ ಖಂಡಿತ ದೇವ್ರ ಶಕ್ತಿ ಕೊಡಬೇಕಷ್ಟೇ, ನನಗೇನಿಲ್ಲ. ಸರಸ್ವತಿ ನನಗೆ ಆಶೀರ್ವಾದ ಮಾಡಬೇಕು, ಶಕ್ತಿ ಕೊಟ್ಟರೆ ಖಂಡಿತ ಇದರಲ್ಲಿ ನಾನು ಸೇವೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಮುಂದಿನ ತಿಂಗಳು ನವಂಬರಲ್ಲಿ ಫ್ರೀ ಇವೆಂಟ್ ಇಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಅಣ್ಣ ಹೇಳಿದ್ರು ಇಲ್ವೋ ಗೊತ್ತಿಲ್ಲ, ಎಲ್ರಿಗೂ ಫ್ರೀ ಇವೆಂಟು, ಇಲ್ಲಿ ಬಂದು ಹಾಡ್ಬೋದು. ಅದು ಅನೌನ್ಸ್ ಮಾಡ್ಬೋದು ಅನ್ಸುತ್ತೆ. ಅಣ್ಣ ಐವರೇನ ಫ್ರೀ ಇವೆಂಟ್ ಹೇಳಿದ್ರಾ? ನವಂಬರ್ 2ಕ್ಕೆ ಎಲ್ರಿಗೂ ಇಲ್ಲಿ ಫ್ರೀ, ನಾನು ಎಲ್ರಿಗೂ ಫ್ರೀ ಮಾಡಿಬಿಡಿ ಅಂತ ಮಾತಾಡ್ಕೊಂಡು, ರಾಜ್ಯೋತ್ಸವ ವಿಶೇಷ ಅಂತೇಳಿ. ಅದು ನಾನು ಮಾಡ್ತಾಯಿಲ್ಲ, ಅವ್ರು ಮಾಡ್ತಾರೆ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನವಂಬರ್ ಆದಮೇಲೆ ನಾನು ನನ್ನ ಕಾರ್ಯಕ್ರಮ, ಪಂಚಮಲೇರಿ ಕಾರ್ಯಕ್ರಮ ನಾನು ಮಾಡೋದಕ್ಕೆ ಇಲ್ಲೇ ಮೇಡಮ್, ಇಲ್ಲೇನಾ? ನವೆಂಬರ್ ಮುಂದಿನ ತಿಂಗಳು 12ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ. ಹಾಗೆ ನವೆಂಬರ್ 2ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇಲ್ಲಿ ಒಂದು ಗೀತಗಾಯನ ಕಾರ್ಯಕ್ರಮ, ಉಚಿತವಾದ ಒಂದು ಗೀತಗಾಯನ ಕಾರ್ಯಕ್ರಮ. ಹಾಗೆ ನವೆಂಬರ್ 23ನೇ ತಾರೀಕು ಒಂದು ಕಾರ್ಯಕ್ರಮ, ನನ್ನ ಪ್ರೀತಿಯ ಮಗಳ ಹುಟ್ಟುಹಬ್ಬದ ವಿಶೇಷ ಒಂದು ಅದ್ಭುತವಾದ ಇನ್ನೊಂದು ಕಾರ್ಯಕ್ರಮ, ಅದನ್ನು ಇಲ್ಲೇ ಮಾಡ್ತಾಯಿದ್ದೀವಿ. ಅದ್ಭುತವಾದ ಸೌಂಡ್ ಸಿಸ್ಟಮ್ನ ಅಳವಡಿಸಿರುವಂಥ ಒಂದು ವಾಣಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ಯಾರಿಗಾದರೂ ಒಬ್ಬರಿಗೆ ಹಾಡಿದ್ರೆ ನಾವಿಂಥ ಕಡೆ ಹಾಡಿದ್ದೀವಿ, ಲೈವಲ್ಲಿ ಹಾಡಿದ್ದೀವಿ ಅನ್ನೋ ಒಂದು ರೀತಿ ನಮಗಿರಬೇಕು. ತುಂಬ ಚೆನ್ನಾಗಿದೆ, ಸೌಂಡ್ ಸಿಸ್ಟಮು ಎಲ್ಲ ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ. ಒಂದು ಪುಟ್ಟದಾದ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ಅಡ್ಡಿ ಇಲ್ಲ, ತುಂಬ ಚೆನ್ನಾಗಿದೆ. ಹಾಗೆ ಸಪೋರ್ಟ್ ಮಾಡ್ತೀರಾ ನೀವು ಹಾಡೋರಿಗೆ, ಬೇರೆಯವ್ರ ಜೊತೆ ತಾವು ಕೂಡ ಹಾಡ್ತೀರಾ, ಜೊತೆಗೂಡಿ ಹಾಡ್ತೀರಾ, ಅದು ಒಂದು ತುಂಬ ನಮಗೆ ಸಂತೋಷದ ವಿಚಾರ. ಸುಮಾರು 2000 ವೇದಿಕೆಗಳಲ್ಲಿ ಆಡಿರುವಂಥ ಒಂದು ಅದ್ಭುತ ಕಲಾವಿದೆ, ಅದ್ಭುತವಾದ ಪ್ರತಿಭೆ. ಯಾವ ಭಾಷೆ ಹಾಡಬೇಕಾದರೂ ಹಾಡ್ತಾರೆ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಯಾವ ಭಾಷೆ ಬೇಕಾದ್ರೂ ಹಾಡ್ತಾರೆ. ಮುಂದಿನ ಒಂದು 3 ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ, ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡಿ ಪ್ಲೀಸ್. ಥ್ಯಾಂಕ್ ಯು. ಈಗೆಲ್ಲ 4 ಗೋಡೆಗಳ ಮುಂದೆಗಡೆ ನಾವು ಮಾಡ್ತಾ ಇದ್ದೀವಿ ವೇದಿಕೆನ. ನಮ್ಮ ಸಾಹೇಬರಿಗೆ ಹೇಳ್ತಾ ಇದ್ದೀವಿ, ಬಾಸ್ಗೆ ನನ್ನ ಸಹಕಾರ ಇದೆ. ಇನ್ನು ಯಾವ ಟೈಮ್ ಸಾಕೋದು ರವೀಂದ್ರ ಕಲಾಕ್ಷೇತ್ರ ನಯನದಲ್ಲಿ ಮಾಡಿರಿ. ಸುಮಾರು 2-3 ವರ್ಷದಿಂದ ನಿಮ್ಗೆ ಏನು ಬೇಕು ನಿಮ್ಗೆ ವ್ಯವಸ್ಥೆ ಮಾಡ್ತೀನಿ. ನಯನದಲ್ಲಿ ಮಾಡಿರಿ, ಇದುವರೆಗೂ ನೀವು ಕಾಳಜಿ ವಹಿಸಿಲ್ಲ, ನಿಮ್ಗೇನು ಖರ್ಚಿಲ್ಲ. ಬಟ್ ತಿಂಡಿ ವ್ಯವಸ್ಥೆ ಮಾತ್ರ ನೀವೇ ಮಾಡ್ತೀವಿ, ಇನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲನೂ ನಾವೇ ಮಾಡೋದ್ರಿಂದ ಅದಕ್ಕೆ ಬೆಲೆ ಇರಲ್ಲ, ಖಂಡಿತ ಬೆಲೆ ಇರಲ್ಲ. ಹಾಗಾಗಿ ನಯನದಲ್ಲಿ ಮೇಡಮ್ ನಿಮ್ಮ ಅಧ್ಯಕ್ಷತೆಯಲ್ಲಿ ಇದ್ದೀನಿ, ನಾನು ವ್ಯವಸ್ಥೆ ಮಾಡ್ತೀನಿ. ನಯನಗೆ ನಾನು ಹೇಳ್ತೀನಿ, ನನ್ನ ಸ್ನೇಹಿತರಿಗೆ, ನಾನು ರಂಗಕಲಾ ಗ್ರೂಪ್ ಕೂಟದ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ರಂಗಭೂಮಿಯಲ್ಲಿ, ಕರುನಾಡ ರಂಗಕಲಾ ಗ್ರೂಪ್ ಕೂಟದಲ್ಲಿ.
ನಯನ ಟ್ಯಾಗಿಸ್ ನಾನು ಬುಕ್ ಮಾಡ್ಕೊಡ್ತೀನಿ, ಊಟದ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ, ಎಲ್ಲ ಫ್ರೀ. ನೀವು ಎಷ್ಟನ್ನ ಆಡ್ರಿ, ನಿಮ್ಮ ಖುಷಿ. ಬೆಳಗ್ಗೆಯಿಂದ ಸಂಜೆವರೆಗೂ. ಆದರೆ ಹೊಂದಾಣಿಕೆ ಇರ್ಬೇಕು. ಯಾರು ಹೋಗ್ಬೇಕು ಎಕ್ಸ್ಟ್ರಾ ಆಡಿದ್ರು ನಿಮ್ಮ ಇಷ್ಟ. ನನ್ನ ಮಗನ ಹೋಗಿರ್ತಾನೆ, ಒಂದಿಬ್ಬರು ಚೀಫ್ ಗೆಸ್ಟ್ ಹಾಕೋಣ. ಯಾರು ಚೀಫ್ ಗೆಸ್ಟ್? ಯಾರು ಸಿಂಗರ್ಗಳ ಕೆಲಸನ? ನಮ್ಮವ್ರು ಬೈಲಿಗೆ ಬರೋದಿಲ್ಲ. ನಾನು ಕೊಡಲಿಲ್ಲ ಇದ್ರೆ ನೋಡಿ ಎಂತೆಂಥವ್ರು ಆಡ್ತಾರೆ. ಯಾರನ್ನ ಕರ್ಸೋಣ ಸರ್, ಬರೋಣ. ಆಮೇಲೆ ಭಕ್ತಿ ಗೀತೆಗಳು ಕೇಳಿಸ್ಕೊಳ್ಳಿ. ಭಕ್ತಿ ಗೀತೆಗಳು, ಭಾವಗೀತೆಗಳು ಸ್ವಲ್ಪ ಜಾಸ್ತಿ. ಅದು ಈ ಟ್ರೆಂಡ್ ನಡೀತಾ ಇರೋದೇ. ಯಾವುದು ಟ್ರೆಂಡ್ ಇದೆ ಅದನ್ನು ಮೂವ್ ಮಾಡಿಸೋಣ ಸರ್. ಅಲ್ವಾ ಮೇಡಮ್? ನಾನು ನಿಮ್ಗೆ ಸಂಪೂರ್ಣ ನಾನು ಸೋಡ 2 ಎಲೆಕ್ಷನ್ ಕೆಲಸ ಮಾಡಿ ಸ್ವಲ್ಪ ನಾನು ಮೇಡಮ್ ಹೇಳ್ದಂಗೆ ಕುಸಿದಿದ್ದೆ. ಭಗವಂತ ಏನೋ ಧೈರ್ಯ ಶಕ್ತಿ ಕೊಟ್ಟು ಮೇಲೆ ಇದ್ದಿದ್ದೀವಿ. ಆದರೆ ನಿಮ್ಮ ಸಂಪೂರ್ಣ ನಿಮ್ಮ ಜೊತೆ ನಾವು ಸಹಕಾರ ಇರ್ತದೆ. ದಯವಿಟ್ಟು ಇದನ್ನು ಬಳಸ್ಕೊಡ್ರಿ. ಯಾರಿಗೂ ಕೊಡಲ್ಲ, ಯಾರು ಕೂಡ ಸಹಕಾರ ನೋಡಿ ಮೇಡಮ್ ಅವ್ರು ನೆಕ್ಸ್ಟ್ ಮಂತ್ ಫ್ರೀ ಅಂತ. ಇವತ್ತು ಇದನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ನಾನು ಕೇಳ್ಪಟ್ಟೆ, ಈಗ ವಿಚಾರಿಸಿದೆ, 50ರಿಂದ 55,000. ದುಡ್ಡು ಸುಮ್ಮನೆ ಫ್ರೀ ಬರಲ್ಲ. ಯಾವುದು ಬೋರ್ಡಲ್ಲಿ ಹೇಳ್ತಾರಲ್ಲ, ದುಡ್ಡು ಫ್ರೀಯಾಗಿ ಬರಲ್ಲ ಅಂತ. ನನ್ನಂಗೆ ಒಂದು ಪಾಂಡೆ ಅವ್ರು ಹೇಳ್ತಾರೆ, ದುಡ್ಡು ಫ್ರೀಯಾಗಿ ಬರಲ್ಲ, ಸಂಪಾದನೆ ಮಾಡ್ತಿದ್ದೆ ತಂಗೆ 50,000 ಆಗ್ತದೆ. ಬಳಸ್ಕೊಂಡ್ರಿ ಇದನ್ನ, ಬಳಸ್ಕೋಬೇಕು. ಯಾರ್ಯಾರೋ ಕಾರ್ಯಕ್ರಮ ಮಾಡೋದಲ್ಲ. ನಮ್ಮ SM ತಂಡದವರು ತುಂಬ ಕಾರ್ಯಕ್ರಮ ಬಳಸ್ಕೊಡ್ರಿ. ಅವ್ರಿಗೂ ಸ್ವಲ್ಪ ನಮ್ಮ ಕಡೆಯಿಂದ ಸ್ವಲ್ಪ ಎಲ್ಲರಿಗೂ ಆಗ್ತದೆ ಅಂತ ಹೇಳ್ತಾ ಔಟ್ಡೋರ್ ಮಾಡೋಣ ಮೇಡಮ್. ಔಟ್ಡೋರ್ ಮಾಡೋಣ. ಕನ್ನಡ ರಾಜ್ಯೋತ್ಸವ ಮಾಡ್ತೀರಿ ಇಲ್ಲಿ, ಈ ವೇದಿಕೆಯಲ್ಲೆಲ್ಲ ಮಾಡೋದು ಇಲ್ಲಿ ಮಾಡೋಣ. ಔಟ್ಡೋರ್ ಎಲ್ಲ ಮಾಡೋಣ ನೋಡಿ. ನವೆಂಬರ್ 2ಕ್ಕೆ ಆದರೆ ಮಾಡಿ, ಅಲ್ಲೇ ಮಾಡೋಣ ನಾವೆಲ್ಲ ಸೇರಿ. ನವೆಂಬರ್ 2ಕ್ಕೆ ಬುಕ್ ಆದರೆ 9 ಮಾಡೋಣ, ಫ್ರೀ ಮಾಡೋಣ. ನೀವು ನವೆಂಬರ್ ಡಿಸೆಂಬರ್ 7 ಇದೆ ಕಲಾಕ್ಷೇತ್ರನೇ ಇಲ್ಲ. ಓಕೆ, ಕೆಲಸ ಮಾಡೋಣ ಸರ್. ನ್ಯೂ ಇಯರ್ಗೆ ಆಗುತ್ತಾ? ನ್ಯೂ ಇಯರ್ಗೆ ಇನ್ನ 3 ತಿಂಗಳಿದೆಯಲ್ಲ. ನ್ಯೂ ಇಯರ್ಗೆ ಆದರೆ ನ್ಯೂ ಇಯರ್ಗೆ ವಿಚಾರಿಸ್ಬಿಟ್ಟು ನ್ಯೂ ಇಯರ್ಗೆ ಯಾವುದಕ್ಕೆ ಹಿಂದಿ ಆಡಿಲ್ಲ, ನವೆಂಬರ್ ಅಲ್ಲಿ ಹಿಂದಿ ಆಡಿಲ್ಲ. ಈಗ ನಾನು ತಂಡ ಮಾಡಿ ಸ್ಪೆಷಲ್ ತಂಡ ಒಂದು ಬೈಠಕ್ ತಗೊಳ್ಳೋಣ, ಕೂತ್ಕೊಂಡು ಚರ್ಚೆ ಮಾಡಿ. ಯಾವ ಒಂದು ಬೈಠಕ್ ತಗೊಂಡು ಚರ್ಚೆ ಮಾಡೋಣ. ಚರ್ಚೆ ಮಾಡಿಕೊಂಡು ಕನಿಷ್ಠ ಪಕ್ಷ ಈ ಥರ ಬರ್ಬೋದು. ಒಬ್ಬರು 4 ಜನ ಕರ್ಕೊಂಡು ಹೋಗೋದು. ಎಷ್ಟು ಜನ? ಒಬ್ಬರು 4 ಜನ ಮಾಡೋರು ಅಂತಲ್ಲ. ನಾನು ನಿಮ್ಮ ಕುಟುಂಬ ಸಮೇತ ನೀವು ಬಂದು ಎಂಜಾಯ್ ಮಾಡೋದಲ್ಲ. ನಿಮ್ಮ ಹೆಂಡತಿ ಮಕ್ಕಳು ಬರ್ಬೇಕು ನಮ್ಮ ಜೊತೆಲಿ. ನೀವು ಹೇಳೋಷ್ಟು ಸ್ವಲ್ಪ ಇಲ್ಲ, ಜನ ಜಾಸ್ತಿ ಒಳಗಿದೆ. ಏನು ಸರ್, ಎಲ್ಲರೂ ಕುತ್ಕೋಬೇಕು, ಒಂದು ಕಾಫಿ ಟೀ ಕುಡಿಬೇಕು, ಒಂದು ಬಿಸ್ಕೆಟ್ ತಿನ್ಬೇಕು, ಆಡ್ಬೇಕು. ಈ ಥರ ಎಂಜಾಯ್ ಮಾಡೋಣ. ನಾವು ಮಾಡ್ಕೊಂಡಂಥ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ನನ್ನ ಮಾತು ಮುಗಿಸಿ ನಿಚ್ಕೊಂಡ್ಬಂದಿಲ್ಲ. ನನ್ನ ಮಗ ಒಂದು ಆಡ್ತಾನೆ, ಆಡ್ಬಿಟ್ಟು ನಾನು ಹೇಳ್ತೀನಿ. ದಯವಿಟ್ಟು ಅನ್ನೋದು ಭಾಷೆಬೇಡಿ. ಮನೆಯಲ್ಲಿ ಫೋನ್ ಮೇಲೆ ಫೋನ್ ಒಂದೇ ಒಂದು ಸೇರಿ ನೀವು ಆಮೇಲೆ ನಮ್ಮ ತಾಯಿಯವರು ಯಾರು ಹೆಚ್ಚಿಗೆ ತಾಯಿ ಅಥವಾ ಅಕ್ಕ ಅಂತ ಭಾವನೆ ಕೊಡಲ್ಲ. ಕೊಟ್ಟಿದ್ದೇನೆ ಅಂದರೆ ಇರುವುದಿದ್ದೇನೆ ಕೂಡ ನಾನು ಅವ್ರು ನೋಡಿದರೆ ಕೇಳಿದ್ರೆ ನೀವು ದಯವಿಟ್ಟು ನಿಮ್ಮ ಕಂಠ ಚೆನ್ನಾಗಿದೆ ಇಡೀ ಜನಗಳು ನೋಡೋದು ಕೇಳಿಸಿ ಮಾಡಿ ತಿಳಿಸ್ಬೇಡಿ. ನಮ್ಮ ನಾಗೇಶ್ ಅವ್ರನ್ನ ನಮಗೋಸ್ಕರ ಕೇಳ್ಕೊತಾ ಇದ್ದೀವಿ. ಮೊನ್ನೆ ಲಾಸ್ಟ್ ಟೈಮ್ ಮಾಡಿದ್ದು ನಮಗೋಸ್ಕರ ಪ್ಲೀಸ್ ಚಂದಿರ ತಂಡ ಹುಣ್ಣಿಮೆ ರಾತ್ರಿ ನಿಮ್ಮಿಬ್ಬರು ವಾಯ್ಸಲ್ಲಿ ಪ್ಲೀಸ್. ಲಾಸ್ಟ್ ಟೈಮ್ ಮಾಡಿದ್ದಿಂದ ಇಲ್ಲಿ ಕಣ್ಣಿ ಕಟ್ಟಂಗಿದೆ, ಇಲ್ಲೇ ಆಡಿದ್ದು ತಾವು. ದಯವಿಟ್ಟು ಈ ಹುಡುಗ ಅವ್ರದ್ದು ಆದ ತಕ್ಷಣ ತಾವು ಡಿಮಾಂಡಿಂಗ್ ಸರ್. ನಿಮಗೆ ಡಿಮಾಂಡು ಚಂದಿರ ತಂಡ ಡಿಕ್ಕಿ ಒಳ್ಳೆ ಕಾಣದಂತ ಮಾಯವಾದ
அனைவருக்கும் சிறந்த ನಾಗೇಶ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದ್ಭುತವಾದ ಹಾಡು ಚಂದಿರ ತಂದ ಹುಣ್ಣಿಮೆ ರಾತ್ರಿ. பரிசு சாரேகாமா ಕಾರ್ವಾನ್. ಹೌದಾ? ತುಂಬಾ ಚೆನ್ನಾಗಿ. ಹೌದಾ? ತುಂಬಾ ಚೆನ್ನಾಗಿದೆ ವಾಯ್ಸ್. ಮಾಡಪ್ಪ ಬಿಡಬೇಕು. ಹಲೋ ಚೆಕ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ಈ ಹಾಡು. ಅಲ್ಲಿ ಮ್ಯೂಟ್ ಮಾಡಿದ್ದೀರಾ? ಹಲೋ ಹಲೋ ಆಯ್ತಾ?
ಸರ್ ಇವಾಗ ಗಾಡಿ ನೋಡಿ ಸರ್ ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ ಅಂತ. ತುಂಬಾ ಇವರಿಬ್ರು ಹೇಗೆ ಅಂದ್ರೆ ಯಾವಾಗಲೂ ಲೈವ್ ಆಗಿ ಪ್ರೆಸೆಂಟ್ ಮಾಡ್ತಾರೆ ಸ್ಟೇಜ್ ಮೇಲೆ. ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ನೀವು ಹಾಡು ಹಾಡಿದ್ದು ಒಂದ್ ಕಡೆ ಅಂದ್ರೆ ನೀವಿಬ್ರು ಕೆಮಿಸ್ಟ್ರಿ ಬಾಂಡಿಂಗ್ ಇದೆಯಲ್ಲ, ಆ ಎಕ್ಸ್ಪ್ರೆಷನ್ ಅದು ಎಲ್ಲರೂ ಇಂಪ್ರೆಸ್ ಮಾಡ್ತಾ ಇತ್ತು. ಹಾಗಾಗಿ ಅದಕ್ಕೆ ಡಿಮಾಂಡಿಂಗ್ ಹಾಡಿಗೆ ನೀವು ಮತ್ತೆ ಮತ್ತೆ ಅದನ್ನ ಕೇಳ್ತಾರೆ. ಬನ್ನಿ ಸರ್ ನೀವು. ವಂಡರ್ಫುಲ್ ಪ್ರೆಸೆಂಟೇಷನ್ ರಿಯಲಿ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ತುಂಬ ಚೆನ್ನಾಗಿ ನಿಮ್ಮಿಬ್ಬರು ಸ್ಟೇಜ್ ಮೇಲೆ ನೋಡೋಕ್ಕೆ ಒಂದು ವಿಷಯ. ಥ್ಯಾಂಕ್ ಯು. ಈಗ ಒಂದು ಸೋಲೋ ಆಗ್ತಾ ಇದ್ದೀನಿ, ಅದು ಮಚ್ಚಾನೆ.